ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸೇವಾದಳ ಸಂಸ್ಥಾಪಕರಾದ ಎನ್.ಎಸ್. ಹುರ್ಡಿಕರ್ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ ಸೇವಾದಳ ಜಿಲ್ಲಾಧ್ಯಕ್ಷರಾದ ಭೂತೇಶ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಎನ್.ಎಸ್. ಹರ್ಡಿಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ಎನ್.ಎಸ್. ಹರ್ಡಿಕರ್ ಅವರು ನಡೆದು ಬಂದ ಹಾದಿ ಹಾಗೂ ಅವರ ಕುರಿತು ಜಿಲ್ಲಾಧ್ಯಕ್ಷರಾದ ಭೂತೇಶ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸೇವಾದಳ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್, ಸೇವಾದಳ ಮಹಿಳಾ ಅಧ್ಯಕ್ಷರಾದ ನೇತ್ರ, ಮಹಿಳಾ ಪ್ರಧಾನ ಕಾರ್ಯದರ್ಶಿ ರಾಧಮ್ಮ, ಸೇವಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್, ಕಾಂಗ್ರೆಸ್ ಮುಖಂಡರಾದಂತಹ ಪ್ರಕಾಶ್, ರಮಾನಾಯಕ್, ಕಾಂಗ್ರೆಸ್ ಮುಖಂಡರಾದಂತಹ ಮೈಲಾರಪ್ಪ, ಸೇವಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹಾಗೂ ಪಕ್ಷದ ಅನೇಕ ಮುಖಸ್ಥರು ಹಾಜರಿದ್ದರು. ಹರೀಶ್ ನಾಯಕನಹಟ್ಟಿ ತಾಲೂಕಿನ MLA ಮಾಜಿ ಹೋಗಿ ಅವ್ರ ಹತ್ರ ನಾನು ಎಲ್ಲರ ಹತ್ರ ಮಾತಾಡಿ ಒಂದು ಅಂಜನನ್ನ ಹೇಳಬೇಕು, ಒಂದು ಕ್ಯಾಂಪ್ ನಡೆಸಬೇಕಂತ ಹೇಳಿದಾಗ ನಾನು ಅವ್ರ ಹತ್ರ ಎಲ್ಲರ ತಗೊಂಡು ಮಾತಾಡಿ ನಮ್ಮ ರಾಜ್ಯಾಧ್ಯಕ್ಷರು ರಾಮಚಂದ್ರಪ್ಪ ಅವರು ಕಂಟಿನ್ಯೂ ಆದರೆ ಈಗ ಹೊಸೂರಾದಾಗ ನಾನು ಅಧ್ಯಕ್ಷರು ಅಲ್ಲಿ ರಾಜ್ಯದಲ್ಲಿ ಆದಮೇಲೆ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ MLA ಹತ್ರ ನಾನು ಮಾತಾಡ್ಕೊಂಡು ಒಂದು ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕ್ಯಾಂಪ್ ನಡೆಸಬೇಕು, ಒಂದು 500 ಜನರು ಅಂತ ಹೇಳಿ ಅದನ್ನು ನಡೆಸ್ಕೊಡ್ತೀವಿ. ಇವತ್ತೊಂದನೇ ನಾನು ಸ್ವಾಡೇಕರ್ ಅವರ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮದು ಫಸ್ಟೇ ಮೊದಲನೇ ಒಂದೇ ಮಾತ್ರ ಮುಗಿಸ್ತೇವೆ. ನಮಗೆ ಆದ್ಮೇಲೆ ರಾಷ್ಟ್ರಗೀತನೂ ಇರುತ್ತೆ. ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಎಲ್ಲ ಬಂದಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ ಈಗ ಎಲ್ಲ ಕೂಡ ಇದರಿಂದ ಇದು ಮಾಡಿದರೆ ಆ ಥರ ಎಲ್ಲರೂ ಕೂಡ ನಾವು ಓಡಿಸ್ಬೇಕು, ಅವರ ಒಂದು ವಿರುದ್ಧವಾಗಿ ಕೆಲಸ ಮಾಡಬೇಕು. ನಾವು ನಿಜವಾಗ್ಲೂ ಕೂಡ ಪರಿಸ್ಥಿತಿ ನೋಡಿದ್ರೆ ಇವತ್ತು ಎಷ್ಟು ಇದು ಮಾಡ್ತಿದ್ದಾರೆ ಅವರು. ನಮ್ಮ ಕಾರ್ಯಕ್ರಮಗಳನ್ನ ಅವ್ರು ನಡೆಸೋದಕ್ಕೆ ಬಿಡ್ತಿಲ್ಲ. ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಮ್ಮ ಏನು ನಾಗೇಂದ್ರ ಅವರು ನಮ್ಮ ಇದಾಗಿದ್ದಾರೆ, ಅವರು ಮಿನಿಸ್ಟ್ರು, ಅವ್ರು ನಿಜವಾಗ್ಲೂ ಕೂಡ ಅವರೆಲ್ಲ ಕಳಂಕ ಇದರಿಂದ ನಿಷ್ಕಳಂಕ ಬಂದಿದ್ದಾರೆ. ಅವರು ಏನೋ ಒಂದು ಆಗಿದೆ. ಅವ್ರಿಗೆ ಸುಮ್ಮನೆ ಅವರು ಓದ್ಕೊಡ್ತಾರೆ ರಾಜ್ಯಪಾಲರು, ಸುಮ್ಮನೆ ಅಲ್ಲ. ಅವರ ಒಂದು ಚಾರಿತ್ರ್ಯ ಒಂದು ಇದನ್ನು ನೋಡಿ ಅವರಿಗೆ ನಾಗೇಂದ್ರ ಅವರಿಗೆ ಮಿನಿಸ್ಟರ್ ಮಾಡಿದ್ದಾರೆ. ಆದರೆ ಇವರು ಹೊಟ್ಟೆ ಗುರಿಯವರಿಗೆ ಏನು SC, ST, ಮೈನಾರಿಟಿ, ಬ್ಯಾಕ್ವರ್ಡ್ ಅಂದರೆ ಈ BJPಗೆ ಆಗೋದೇ ಇಲ್ಲ. ಈ BJಪಿಯವರು ಎಲ್ಲೇವರೆಗೂ ಇರ್ತಾರೆ ಅಲ್ಲೇವರೆಗೂ ಈ ಶೋಷಿತ ಸಮುದಾಯದವರಿಗೆ, ಏನು ತಳ ಸಮುದಾಯದಲ್ಲಿರ್ತಕ್ಕಂಥವ್ರಿಗೆ ಯಾವಾಗಲೂ ವಿರೋಧ ಮಾಡ್ತಾರೆ. ಅದರಿಂದ ನಾವೆಲ್ಲರೂ ಕೂಡ ಅವ್ರ ವಿರುದ್ಧ ಹೋರಾಟ ಮಾಡೋಕ್ಕಾಗೋದು. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ರಾಜ್ಯ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಇವತ್ತು ನಾವೆಲ್ಲರೂ ಕೂಡ ನಾವೆಲ್ಲ ಸೇರ್ಕೊಂಡು ಕೂಡ ಇವತ್ತು ಹೋರಾಟ ಮಾಡ್ತಕ್ಕಂಥ ಒಂದು ಇದನ್ನು ಕೆಚ್ಚೆದೆಯನ್ನು ನಾವೆಲ್ಲ ಇದು ಮಾಡಬೇಕು ಅಂತ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಅನೇಕ ವಿಚಾರಗಳಿದ್ದಾವೆ. ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮಂತ್ರಿಗಳು ಬರ್ತಾರೆ ಅಂತೇಳಿ ಅಧ್ಯಕ್ಷರು ಸಂಪತ್ಕುಮಾರ್ ಎಲ್ಲರೂ ಕೂಡ ಇವತ್ತು ಧರ್ಮಪುರಕ್ಕೆ ಹೋಗಿದ್ದಾರೆ. ಸಚಿವರು ಬರ್ತಿದ್ದಾರೆ, ಅಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಅದರಿಂದ ನಾವೇ ಇವತ್ತು ನಮ್ಮ ಭೂತೇಶ್ ನೇತೃತ್ವದಲ್ಲಿ ಒಂದು ನಿಜವಾಗ್ಲೂ ಕೂಡ ಒಂದು ಏನು ಈ ಒಂದು ಸ್ಮರಣೆ ಕಾರ್ಯಕ್ರಮ ಭಾಳಷ್ಟು ಶಿಸ್ತುಬದ್ಧವಾಗಿ ಚೆನ್ನಾಗಿ ನಡೆದಿದೆ. ನಾವೆಲ್ಲರೂ ಬಂದಿದ್ದೀರಾ, ಈ ಸೇವಾದಳದಲ್ಲಿ ಬಂದಿರತಕ್ಕಂಥವ್ರು ಇನ್ನೂ ಹೆಚ್ಚಿನದಾಗಿ ಕೆಲಸ ಮಾಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಕ್ಕೆ ಎಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ಹಿಮಾಚಲ ಯಮುನಾ ಗಂಗಾ ಉಜ್ಜಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೆ ತವ ಶುಭಾಶಿಷ ಮಾಗೆ ಗಾಯೇ ತವ ಜಯ ಗಾತಾ ಜನ ಗಣ ಮಂಗಳ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತಾ. ಧನ್ಯವಾದ. ಕಾರ್ಯಕ್ರಮ ಸ್ಟಾರ್ಟ್ ಏನು ಮೀಟಿಂಗ್ ಮಾಡ್ತಾರೆ, ಅದನ್ನು ಕಾರ್ಯಕ್ರಮ ಮೀಟಿಂಗ್ ಮಾಡ್ತಾರೆ, ಆಯ್ಕೆ ಮಾಡ್ತಿರ್ತಾರೆ, ಅಲ್ಲಿಂದ ಶುರುವಾಗುತ್ತೆ ಅವರ ಕಾರ್ಯವೈಖರಿಗಳು. ಅಲ್ಲಿಂದ ಯಾವ ಶಿಸ್ತಿನಲ್ಲಿ ಮಾಡಬೇಕು, ಪೂರ್ತಿ ಕಾರ್ಯಕ್ರಮದ ರೂಪರೇಷವಷ್ಟು ಸೇವಾದಳಕ್ಕೆ ಮೀಸಲಿರುತ್ತೆ.
ಇವರೇನಪ್ಪ ಅಂತಂದರೆ ಸೇವಾದೊಳಗರು ಅಧಿಕಾರಕ್ಕೆ ಅಂತಂದರೆ ಯಾವತ್ತೂ ಇಲ್ಲದಿದ್ದು ನಮಗೆ ಅಧಿಕಾರ ಬೇಕು ಅಂತ ಹೋರಾಟ ಮಾಡೋದು ಅಲ್ಲವೇ ಅಲ್ಲ. ಕಾಂಗ್ರೆಸ್ ಪಕ್ಷನೇ ಅವರಿಗೆ ಗುರುತಿಸಿ ಅಥವಾ ಟಿಕೆಟ್ ಕೊಡೋದು ಅಥವಾ ನಾಮಿನೇಟೆಡ್ ಅಧ್ಯಕ್ಷರು ಮಾಡೋದು ಅಥವಾ ನಾಮಿನೇಟೆಡ್ ಎಲೆಕ್ಷನ್ ಮಾಡೋದು ಇದರಲ್ಲಿ ಆಗಿರೋರು ಭಾಳ ದೊಡ್ಡ ಹುದ್ದೆ ಹೋಗಿದ್ದಾರೆ. ಇವತ್ತು ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಸಮೇತ ಇದನ್ನು ವರ್ಕ್ ಮಾಡಿದ್ದಾರೆ. ಇದರಲ್ಲಿ ಅಧ್ಯಕ್ಷರಾಗಿ ಹೋಗಿದ್ದರು. ಈ ನಮ್ಮ ಮಹಾತ್ಮರು ಈ ಒಂದು ಪಡೆಯನ್ನು ಕಟ್ಟುತ್ತಾರೆ. ಇದು ಕಟ್ಟೆ ಆದಮೇಲೆ ಇಲ್ಲೇ ಒಂದು ಇದು ಇದೆ. ಅದು ಆದಮೇಲೆ ಹರಿಪ್ರಸಾದ್ ಸಾಹೇಬರು ಇಡೀ ನ್ಯಾಷನಲ್ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ಸಂಘಟನೆ ಮಾಡೋದಕ್ಕೆ ಅವ್ರು ಕೈ ಹಾಕ್ತಾರೆ. ಅವ್ರು ಹಾಕಿದ ಮೇಲೆ ಅವರನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಉತ್ಸವಗಳು ಹಾಕಿದಾಗ ಇವರು ಒಲವು ಕಡಿಮೆ ಆಗುತ್ತೆ. ಅದಾದ ತದನಂತರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಮಾನವ ಬಂಧುತ್ವ ವೇದಿಕೆನ 19ರಲ್ಲಿ ರಾಜನಹಳ್ಳಿಯಲ್ಲಿ ಮೊದಲನೇ ಕಾರ್ಯಕ್ರಮನ ಆಯೋಜನೆ ಮಾಡ್ತಾರೆ. ನಾನು ಅವತ್ತಿಂದ ಕೂಡ ನಿರಂತರವಾಗಿ ಅದರಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ವೆಬಿನಾರ್ಗಳನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ ನನಗೆ ಅನಿಸ್ದಂಗೆ ಮೈದಾನಪ್ಪ ಹೋಗಿದ್ದಾರೆ, ನೇತಾಜಿ ಹೋಗಿದ್ದಾರೆ, ಪ್ರಕಾಶ್ ಹೋಗಿದ್ದಾರೆ, ನಾನು ಮಾನವ ಬಂಧುತ್ವ ಇದು ಆಮೇಲಿಂದ ಮುದಸಿರು ಹೋಗಿದ್ದಾರೆ, ಇನ್ನೂ ಕೆಲವರು ಹೋಗಿದ್ದಾರೆ. ಅದರೊಳಗಡೆ ಆಯ್ಕೆ ಆಗ್ತದೆ. ಒಂದು ಕಾಂಗ್ರೆಸ್ ಪಾರ್ಟಿ ವಾಪಸ್ಸಿಂದ ಇಬ್ಬರನ್ನ ಆಯ್ಕೆ ಮಾಡಬೇಕು, ಅಥವಾ ಹೊರಗಡೆ ಹೋರಾಟದಲ್ಲಿ ಯಾರ್ಯಾರು ಇರ್ತಾರೋ ದಲಿತ ಸಂಘಟನೆ ಸಮಿತಿಗಳಿರ್ಬೋದು, ಅಥವಾ ಯಾವುದೇ ಜಾತಿ ಸಂಘಟನೆ ಇರ್ಬೋದು, ಅಥವಾ ಕನ್ನಡ ಹೋರಾಟಗಾರರು ಇರ್ಬೋದು, ಅಥವಾ ಯಾವುದೇ ರೀತಿ ಚಳುವಳಿ ಯಾರು ಮಾಡ್ತಾರೋ ಅಂಥ ಕಾರ್ಯಕರ್ತರನ್ನ ಇಬ್ಬರನ್ನು ತಗೊಳ್ತಾರೆ. ಇದನ್ನು ತಗೊಂಡು ಇಷ್ಟು ಒಂದು ಜಿಲ್ಲೆಗೆ 6ರಿಂದ 8 ಜನನ ಆಯ್ಕೆ ಮಾಡಿ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳನ್ನ ಕಳಿಸ್ತಾರೆ. ಸಂಪನ್ಮೂಲ ವ್ಯಕ್ತಿಗಳನ್ನು ಕಳಿಸಿ ನಿಮಗೆ ಟೀಚ್ ಮಾಡಿ, ನಮಗೆಲ್ಲ ಟೀಚ್ ಮಾಡ್ತಾರೆ. ನಾವು ಅದನ್ನು ಬಂದು ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲ ಅಲ್ಲದೇ ನಮ್ಮ ಸ್ನೇಹಿತರ ಬಳಗದಲ್ಲೆಲ್ಲ ಹಂಚಬೇಕು ಅನ್ನೋದು ಅದೊಂದು ಸಿದ್ಧಾಂತ ಇದೆ. ಅದನ್ನು ನಾವು ಎಷ್ಟರ ಮಟ್ಟಿಗೆ ಬಳಸ್ತಿದ್ದೀವಿ ಅನ್ನೋದು ನಾವು ತಿಳ್ಕೊಬೇಕು. ನಾವು ಅಲ್ಲಿ ಹೋಗ್ತೀವಿ, ಬರ್ತೀವಿ, ಬಂದುಬಿಟ್ಟು 4 ದಿವಸ ನಾವಿಗೆಲ್ಲ ಕಾಂಗ್ರೆಸ್ ಪಕ್ಷದ ನಾನು ಹಿಂಗೆ ಹೋಗಿದ್ದೆ ಹಿಂಗೆ ಅಂತಂದೇಳಿ ಮಾತಾಡಿ ಮುಗಿಸ್ತೀವಿ. ನೀವು ಹೋಗಿದೆಯಲ್ಲ, ಹೋಗಿದೆಯಲ್ಲ, ನೀನು ಅಲ್ಲಿ ಹೋಗಿ ಬಂದಾದ್ಮೇಲೆ ಅಧ್ಯಕ್ಷ ಸೇವಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯವರ ಮಹೇಶ್ ಅವರು ತಮ್ಮಲ್ಲಿ ಉದ್ದೇಶ ಮಾತಾಡ್ತಾರೆ ಅಂತ ಕೇಳ್ತೀನಿ. ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳ ವತಿಯಿಂದ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸೇವಾದಳದ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದಾಗಿ 51ನೇ ಹರಟೀಕರವರ ಪುಣ್ಯತಿಥಿಯನ್ನು ಈ ದಿನ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಕಚೇರಿಯಲ್ಲಿ ಆಯೋಜಿಸಿದ್ದು ತುಂಬ ಖುಷಿ ಬಂದ ವಿಚಾರ. ನಾರಾಯಣ ಸುಬ್ಬರಾವ್ ಹರಟೀಕರ್ ಅವರು ಸ್ವತಂತ್ರ ಹೋರಾಟಗಾರರಾಗಿ ಸೇವಾದಳದ ಸಂಸ್ಥಾಪಕರು. 1923 ಕಾಂಗ್ರೆಸ್ ಸೇವಾದಳದ ಸಂಸ್ಥಾಪಕರು. ಈಗ 51ನೇ ಪುಣ್ಯತಿಥಿ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಘಟಪ್ರಭದಲ್ಲಿ ಆಚರಿಸ್ತೀವಿ. ಈ ದಿನ ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಚರಿಸುವಂತೆ ನನಗೆ ಹೆಚ್ಚಿನ ಸಂತೋಷ ಆಗ್ತದೆ. ಈಗಿನ ನನ್ನ ಸೇವಾದಳದ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತಿನ ಸ್ವಚ್ಛ ಕಾರ್ಯಕ್ರಮ ಮತ್ತು ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಅಲ್ಲಿ ಅನಿವಾರ್ಯ ಕಾರಣದಿಂದ ನಾವು ಅಲ್ಲಿ ಹೋಗಲಿಕ್ಕಾಗಲಿದೆ. ಸೇವಾದಳದ ಪ್ರತಿಯೊಂದು ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಘಟಪ್ರಭದ ಹರಟೀಕರವರ ಕರ್ಮಭೂಮಿಗೆ ಆಚರಿಸ್ತೇವೆ. ಈ ವರ್ಷ ಅದು ಕಾರ್ಯಕ್ರಮ ಮುಂದಿನ ಹೆಚ್ಚಿನಲ್ಲಿ ಮಾಡೋಣ ಅಂತೇಳಿ ನನ್ನ ಸೇವಾದಳ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹರಟೀಕರವರ ಪುಣ್ಯತಿಥಿ ಯಶಸ್ವಿಯಾಗಿ ಮತ್ತು ಮೇ 7ಕ್ಕೆ ನಾವು ಪ್ರತಿ ವರ್ಷ ಘಟಪ್ರಭದಲ್ಲಿ ಇವರು ಜನ್ಮದಿನ ಇರುತ್ತೆ, ಅಲ್ಲಿನೇ ನಾವು ಆಚರಿಸ್ತೇವೆ. ಅವರ ಕರ್ಮಭೂಮಿ ಇರೋದ್ರಿಂದ ಮತ್ತು ಅಲ್ಲಿ ಅವ್ರದ್ದು ಆರೋಗ್ಯಧಾಮ ಇದೆ. ಆ ಧಾಮದಲ್ಲಿ ನಾವು ಘಟಪ್ರಭದ ಉದ್ದೇಶಪೂರ್ವಕವಾಗಿ ಅಲ್ಲೇ ಆಚರಿಸ್ತೇವೆ. ಬಂದಂಥ ಎಲ್ಲ ಸೇವಾದಳ ಕಾರ್ಯಕರ್ತರಿಗೆ ಹೊಂದಿಸ್ತಾನೆ. ಒಂದು ವಾರ್ಡು ಅಥವಾ ಒಂದು ಪಂಚಾಯತಿನೋ ನೀವು ಒಂದು ವೆಬಿನಾರ್ ಮಾಡಬೇಕು. ಫಸ್ಟ್ ನೀವು ಇವ್ರಿಗೆ ವಿಷಯ ತಿಳಿಸ್ಬೇಕು. ಇವ್ರನ್ನ ಕರ್ಕೊಂಡು ಇವರೇ ಸಂಪನ್ಮೂಲ ವ್ಯಕ್ತಿಗಳು ನನಗೆ ಪಂಚಾಯತಿ ವಹಿಸಿ ಅದರಲ್ಲಿ ನೀವು ಕಾರ್ಯಕ್ರಮ ಕೊಟ್ಟರೆ ಖಂಡಿತವಾಗ್ಲೂ ಅವ್ರು ಅಷ್ಟು ಶ್ರಮ ಪಟ್ಟಿದ್ದಕ್ಕೆ ಫಲ ಸಿಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಅದ್ರ ಜೊತೆಯಲ್ಲಿ
ಉತ್ತಮವಾದ ಕಾರ್ಯ ಇವತ್ತು ಹಾಕೊಂಡಿರೋದು ನನಗೂ ಕೂಡ ತುಂಬ ಸಂತೋಷ ಇದೆ. ಇಂಥ ಮಹಾತ್ಮರನ್ನು ಹೊರಾಂಗಣದಲ್ಲಿಟ್ಟು ಕಾರ್ಯಕ್ರಮ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ